ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾ ಏನು ಹೇಳತ್ತೇನ್ರಿ, ನಾನು ನಿಮಗೆ ಹೋದ ವಿಡಿಯೋದಾಗ ಏನು ಹೇಳಿದ್ದೀರಿ, ನಾನು ನಿಮಗೆ ಬ್ಲೌಸ್ದು ಸ್ಟಿಚಿಂಗ್ ಮಾಡುವಾಗ ಏನೇನು ಸ್ಟೆಪ್ಸ್ ಯೂಸ್ ಮಾಡ್ಬೇಕಂತ ಹೇಳಿದ್ದೀರಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ಕೊಂಡ್ಬಂದ್ಬಿಟ್ರಿ. ಭಾಳ ಚಲೋ ರೆಸ್ಪಾನ್ಸ್ ಬಂದೈತ್ರಿ. ಇವಾಗ ನೋಡ್ರಿ, ನಾನು ನಿಮಗೆ ಯಾವ ವಿಡಿಯೋ ಹಾಕತ್ತೇನಿ ಅಂತಂದ್ರೆ, ನೀವು ಬ್ಲೌಸ್ನ ಹೊಲಿಯೋದನ್ನ ಕಲಿಯತ್ತೀರಿ, ಯಾವ್ಯಾವ ಸ್ಟೆಪ್ಸ್ ಯೂಸ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳಿದ್ದೀರಿ. ಇವಾಗ ನೀವು ಬ್ಲೌಸ್ ಒಳಗೆ ಯಾವ್ಯಾವ ಟೈಪ್ ಅದಾವ ಅಂತ ನಿಮಗೆ ಗೊತ್ತಾಗಬೇಕ್ರಿ. ಇವಾಗೆಲ್ಲ ವೆರೈಟಿ ಟೈಪ್ ಆಫ್ ಬ್ಲೌಸ್ ಅದಾವ್ರಿ, ಬೇರೆ ಬೇರೆ ಪ್ಯಾಟರ್ನ್ಸ್ ಬಂದೈತಿ, ಆಮೇಲೆ ಬೇರೆ ಬೇರೆ ಸೈಜ್ ಪ್ರಕಾರ ಬ್ಲೌಸಸ್ಸು ಅದಾವ. ಆದ್ರೆ ನೀವು ಬ್ಲೌಸ್ ಒಳಗೆ ಯಾವ್ಯಾವ ಟೈಪ್ಸ್ ಅದಾವ, ಅದ್ರೊಳಗೆ ಮತ್ತೆ ಸಬ್ ಟೈಪ್ಸ್ ಯಾವ್ಯಾವ ಅದಾವ, ಯಾವ ಬ್ಲೌಸ್ನ ಯಾವ ರೀತಿ ಹೊಲಿಬೇಕು, ಯಾವ ಸೈಜ್ದವ್ರಿಗೆ ಯಾವ ಬ್ಲೌಸ್ನ ಹೊಲಿದ್ರೆ ಪರ್ಫೆಕ್ಟ್ ಆಗ್ತೈತಿ ಅಂತ ನಿಮಗೆ ಗೊತ್ತಿರೋದಿಲ್ಲ. ಅದನ್ನ ಇವತ್ತು ನಾನು ನಿಮಗೆ ಹೇಳ್ಕೊಡಕ್ಕೆ ಬಂದೇನ್ರಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಪಕ್ಕದಾಗ ಒಂದು ಬೆಲ್ ಐಕಾನ್ ಇರ್ತೈತೆ, ಅದನ್ನ ಪ್ರೆಸ್ ಮಾಡ್ರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ. ನಿಮಗೇನಾದರೂ ವಿಡಿಯೋಸ್ ಬೇಕಾದ್ರೆ ಸಜೆಸ್ಟ್ ಮಾಡೋ ಹಂಗಿದ್ರೆ ಕಮೆಂಟ್ ಬಾಕ್ಸ್ದಾಗ ಹಾಕ್ರಿ, ನಾನು ನಿಮ್ಗೆ ಅದ್ರ ತಕ್ಕಂಗೆ ವಿಡಿಯೋ ಹಾಕ್ತೇನೆ ರೀ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಮಾಡೋ ಮಾತ್ರ ಮಾಡ್ಯಾಕೆ ಹೋಗ್ಬೇಡ್ರಿ. ಇವಾಗ ನೋಡ್ರಿ, ನಾನು ನಿಮ್ಗೆ ಹೇಳ್ಕೊಡತ್ತೇನೆ ರೀ, ಯಾವ್ಯಾವ ಟೈಪ್ಸ್ ಆಫ್ ಬ್ಲೌಸ್ ಅದಾವ, ಅದಕ್ಕೆ ಏನು ಸಬ್ ಟೈಪ್ ಆಫ್ ಬ್ಲೌಸ್ ಐತಿ ಅನ್ನೋದನ್ನ ನಾನು ನಿಮಗೆ ಹೇಳತ್ತೇನೆ ರೀ. ಬರ್ರಿ ಇವಾಗ ಕಂಟಿನ್ಯೂ ಆಗಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಹೇ ಎವ್ರಿವನ್, ನೋಡ್ರಿ ಇವತ್ತು ನಾನು ನಿಮ್ಗೆ ಏನು ಹೇಳತ್ತೇನೆ ರೀ, ಬ್ಲೌಸ್ ಟೈಪ್ಸ್ನ ಹೇಳತ್ತೇನೆ ರೀ. ಬ್ಲೌಸಸ್ ಒಳಗೆ ಯಾವ್ಯಾವ ಟೈಪ್ಸ್ ಅದಾವ, ಅದ್ರಕ್ಕೆ ಮತ್ತು ಯಾವ್ಯಾವ ಸಬ್ ಟೈಪ್ಸ್ ಅದಾವ ಅಂತ ನಿಮಗೆ ಹೇಳ್ಕೊಡತ್ತೇನೆ ರೀ. ನೋಡ್ರಿ, ಈಗ ಲಕ್ಷ್ಯ ಕೊಟ್ಟು ನೋಡ್ರಿ, ಇವೆಲ್ಲ ನೀವು ಬ್ಲೌಸು ಕಲಿಬೇಕು, ಮುಂದೆ ನಾವು ಕಲಿಯತ್ತೀವಿ ಅನ್ನೋರು ಇವು ಯಾವ್ಯಾವ ಬ್ಲೌಸಸ್ ಅದಾವ ಅನ್ನೋದು ನೀವು ಲಕ್ಷ್ಯ ಕೊಟ್ಟು ನೋಡ್ಕೋಬೇಕಾಕೈತೆ. ನೋಡ್ರಿ, ಇವು ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನಾ ಹೆಂಗೆ ಡ್ರಾ ಮಾಡೀನಿ ಹಂಗೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಮಾಡಿಟ್ಕೋರಿ. ಅಂದ್ರೆ ನಿಮಗೊಂದು ತಲೆಯಾಗ ಐಡಿಯಾ ಬರ್ತೈತ್ರಿ, ಯಾವ್ಯಾವ ಬ್ಲೌಸ್ನ ಕಲಿತೆ ಮುಂದೆ ಯಾವ ಬ್ಲೌಸ್ನ ಕಲಿಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕಲ್ರಿ. ಕಲಿಯೋರಿಗೆ ಹೇಳತ್ತೇನೆ ರೀ, ಅದಕ್ಕೆ ನಿಮ್ಗೆ ಹೇಳ್ಕೊಡತ್ತೀನಿ. ಬ್ಲೌಸಸ್ ಒಳಗೆ ಯಾವ ಟೈಪ್ಸ್ ಅದಾವ, ಸಬ್ ಟೈಪ್ಸ್ ಯಾವ ಅದಾವ, ಅದಾದ್ಮೇಲೆ ನೆಕ್ ಒಳಗೆ ಯಾವ್ಯಾವ ಟೈಪ್ಸ್ ಬರ್ತಾವಂತ ಮುಂದೆ ಹೇಳ್ಕೊಂತ ಹೋಗ್ತೇನೆ ರೀ. ನೋಡ್ರಿ, ಈಗ ಬ್ಲೌಸ್ ಟೈಪ್ಸ್ದಾಗ ಟಕ್ಸ್ ಬ್ಲೌಸಸ್ ಇರ್ತಾವ್ರಿ, ಅಂದ್ರೆ ಈ ಥರ ಟಕ್ಸ್ ಹಿಡಿದು ಬ್ಲೌಸ್ ಹೊಲಿತೇವ್ರಿ. ಅದಾದ್ಮೇಲೆ ಇವಾಗ ಕಟೋರಿ ಬ್ಲೌಸ್ ಇರ್ತೈತ್ರಿ. ಕಟೋರಿ ಅಂದ್ರೆ ಈ ಥರ ಕಟೋರಿ ಬ್ಲೌಸ್ ಬರ್ತೈತ್ರಿ. ಇದ್ರದ್ದು ಹೇಳ್ತೇನೆ ರೀ, ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗ್ತೀನಿ. ಮುಂದೆ ಸಬ್ ಟೈಪ್ಸು ಅದಾವ. ನೆಕ್ಸ್ಟ್ ಬರ್ತೈತ್ರಿ ಪ್ರಿನ್ಸಸ್ ಬ್ಲೌಸು. ಪ್ರಿನ್ಸಸ್ ಬ್ಲೌಸು ಈ ಥರ ಬರ್ತೈತ್ರಿ. ಟ್ರೆಂಡಿ ಬ್ಲೌಸ್ ಅಂದ್ರೆ ಪ್ರಿನ್ಸಸ್ ಬ್ಲೌಸ್. ನೋಡ್ರಿ, ಮಸ್ತ್ ಫಿಟ್ಟಿಂಗ್ ಕುಂದಿರ್ತೈತ್ರಿ. ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರ್ರಿ, ಟಕ್ಸ್ ಬ್ಲೌಸು ಪ್ರಿನ್ಸಸ್ ಬ್ಲೌಸು ಹೊಲಿಸ್ಕೋತಾರ್ರಿ. ಇವಾಗ ನೋಡ್ರಿ, ನಿಮಗೆ ಗೊತ್ತಿರ್ಬೋದು, ಪ್ರಿನ್ಸಸ್ ಕಟ್ ಬ್ಲೌಸು, ಬೋಟ್ ನೆಕ್ ಬ್ಲೌಸು, ಪ್ರಿನ್ಸಸ್ ಕಟ್ ಬ್ಲೌಸು ವಿತ್ ಕಾಲರ್ ನೆಕ್ ಬ್ಲೌಸು ಅಂತ ಬರ್ತೈತ್ರಿ. ಅದು ಬಂದ್ರೆ ಏನಾಗ್ತೈತ್ರಿ, ನಾವು ನೆಕ್ಕಿಂದ ಟೈಪ್ ಮಾಡ್ದಂಗೆ ಆಗ್ತೈತ್ರಿ. ಅಂದ್ರೆ ನಾವು ಪ್ರಿನ್ಸಸ್ ಕಟ್ಟು ವಿತ್ ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು ವಿತ್ ಕಾಲರ್ ನೆಕ್ಕು ಅಂದ್ರೆ ಅದು ನೆಕ್ ಟೈಪ್ ಆಗ್ತೈತ್ರಿ. ಇದೇನಾಗ್ತೈತ್ರಿ, ನೆಕ್ ಟೈಪ್ ಆಗ್ತೈತಿ. ಈ ನೆಕ್ ಟೈಪ್ನ ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಹೇಳ್ತೇನೆ ರೀ. ಇವಾಗ ನಾನು ನಿಮ್ಗೆ ಏನು ಹೇಳತ್ತಿದ್ರಿ, ನೆಕ್ಕದು ನೋಡಬೇಡ್ರಿ, ಟೈಪ್ಸ್ ನೋಡ್ರಿ. ಟೈಪ್ಸು ಶೇಪ್ಸ್ ಟೈಪ್ಸು ಅಂದ್ರೆ ಬ್ಲೌಸಸ್ ಒಳಗೆ ಯಾವ್ಯಾವ ಟೈಪ್ಸು, ಟಕ್ಸ್ ಬ್ಲೌಸ್ ಒಳಗೆ ಯಾವ ಸಬ್ ಟೈಪ್ಸ್ ಅದಾವ, ಕಟೋರಿ ಬ್ಲೌಸ್ ಒಳಗೆ ಯಾವ ಸಬ್ ಟೈಪ್ಸ್ ಐತಿ, ಪ್ರಿನ್ಸಸ್ ಕಟ್ ಬ್ಲೌಸ್ ಒಳಗೆ ಯಾವ ಸಬ್ ಟೈಪ್ಸ್ ಐತಿ ಅನ್ನೋದ ನಿಮ್ಗೆ ಹೇಳ್ಕೊಡತ್ತೀನಿ. ಬರ್ರಿ ಈಗ ನೆಕ್ಸ್ಟ್ ನಿಮ್ಗೆ ಹೇಳ್ತೇನೆ ರೀ. ಮೊದಲು ಟಕ್ಸ್ ಬ್ಲೌಸ್ ಒಳಗೆ ಯಾವ ಸಬ್ ಟೈಪ್ಸ್ ಐತಿ ಅಂತ ನಿಮಗೆ ಹೇಳ್ತೇನೆ ರೀ. ನೋಡ್ರಿ, ಈಗ ಫಸ್ಟ್ ಇವು ನಿಮಗೆ ಗೊತ್ತಾಗ್ಲ ಅಂದ್ರೆ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊರಿ. ನಿಮಗೆ ಬೇಕಾಗ್ತೈತ್ರಿ. ಕಲಿಯೋರು ಮೊದಲು ಈ ಥರ ನೀವೆಲ್ಲ ಡ್ರಾ ಮಾಡಿ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗ್ತೈತ್ರಿ, ನಾವು ಯಾವ್ದು ಕಲಿತ್ವಿ, ನೆಕ್ಸ್ಟ್ ಯಾವ್ದು ಕಲಿಬೇಕು ಅನ್ನೋದ ನಿಮಗೆ ಗೊತ್ತಾಗ್ತೈತ್ರಿ. ನೋಡ್ರಿ, ಈಗ ಫಸ್ಟು ಟಕ್ಸ್ ಬ್ಲೌಸ್ ಒಳಗೆ ಒನ್ ಟಕ್ಸ್ ಬ್ಲೌಸ್ ರೀ. ಒನ್ ಟಕ್ಸ್ ಬ್ಲೌಸು ಏನಂದ್ರಿ, ಇದನ್ನು ಫ್ರಂಟ್ ಉಕ್ಸ ಇರ್ತೈತ್ರಿ. ಇದು ಒಂದೇ ಟಕ್ಸ್ ಹಿಡಿಯೋದಾಗ್ತೈತ್ರಿ. ಇದು ಒಂದೇ ಒಂದು ಟಕ್ಸ್ ರೀ. ಇವಾಗ ಜಾಸ್ತಿ ಏನಾದರೂ ಗ್ರ್ಯಾಂಡ್ ಬ್ಲೌಸ್ ಇರ್ತೈತಿ, ಭಾಳ ಟಕ್ಸ್ಗಳನ್ನ ಹಿಡಿದು ಬ್ಲೌಸ್ ಚಂದ ಇರಬೇಕು, ಬ್ಲೌಸ್ ಹದಗೆಡ್ಸ್ಬಾರ್ದು, ಭಾಳ ಟಕ್ಸ್ಗಳನ್ನ ಹಿಡಿದು. ಆಮೇಲೆ ಅವ್ರ ಸೈಜು ಸ್ವಲ್ಪ ಸಣ್ಣದೈತಿ, 28 to 30 ಐತಿ, ಭಾಳ ಟಕ್ಸ್ ಏನು ಬೇಡ ಅನ್ನೋರು ತಲೆನ ಕೆಡ್ಸ್ಕೊಬೇಡ್ರಿ. ಜಸ್ಟ್ ಒಂದೇ ಟಕ್ಸ್ ಇಟ್ಟು ಬ್ಲೌಸ್ ಹೊಲಿದ್ರೆ ನಿಮ್ಮ ಬ್ಲೌಸು ಪರ್ಫೆಕ್ಟಾಗಿ ಇರ್ತೈತಿ ನೋಡ್ರಿ. ಅದಕ್ಕೆ ಟಕ್ಸ್ ಬ್ಲೌಸ್ ಒಳಗೆ ಒನ್ ಟಕ್ಸ್ ಬ್ಲೌಸು ಬರ್ತೈತ್ರಿ. ಅದಾದಮೇಲೆ 2 ಟಕ್ಸ್ ಬ್ಲೌಸು. 2 ಟಕ್ಸ್ ಬ್ಲೌಸು ವಿತ್ ಬೆಲ್ಟ್ ಬರ್ತೈತ್ರಿ. ಅಂದರೆ ಈ ಥರ ನಾವು ಕ್ರಾಸ್ ಬೆಲ್ಟ್ ರೀ, ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿ ನಾವು 1 ಟಕ್ಸು 2 ಟಕ್ಸ್ ಹಿಡಿದು, ಮೇಲ್ಗಡೆದು ಒಂದು ಇಲ್ಲೇ ಟಕ್ಸು ಇಲ್ಲಿ ಟಕ್ಸ್ ಹಿಡಿದು ನಾವು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿನೂ ನಾವು ಟಕ್ಸ್ ಬ್ಲೌಸ್ ಮಾಡ್ಬೋದು. ಅದಾದಮೇಲೆ ಕ್ರಾಸ್ ಪಟ್ಟಿ ಬೇಡ ಅಂದ್ರೆ, ಕ್ರಾಸ್ ಪಟ್ಟಿ ಇಲ್ದೇನ
ಈ ಥರ ಇಲ್ಲೊಂದು ಟಕ್ಸ್ ಹಿಡಿದ್ಬಿಟ್ಟು ನಾವು ಬ್ಲೌಸ್ನ ಹೊಲಿಬೋದು. ಇದು ಫ್ರಂಟ್ ಹುಕ್ಸು ಬರ್ಬೋದು, ಬ್ಯಾಕ್ ಹುಕ್ಸು ಬರ್ಬೋದು. ಕಸ್ಟಮರ್ಗೆ ಹೆಂಗೆ ಬೇಕು, ನಮಗೆ ಹೆಂಗೆ ಬೇಕು ಹಂಗೆ ಹೊಲ್ಕೋಬೋದು. ಈ ಏನು ಬ್ಲೌಸ್ ಐತಲ್ರಿ, ಇದನ್ನು ನಾನು ಹೊಲ್ದೇನಿ, ನಂದು ಚಾನಲ್ದಾಗ ಹಾಕೇನ್ರಿ. ಗ್ರೀನ್ ಕಲರ್ ಬ್ಲೌಸ್ ರೀ. ಅದನ್ನು ಡಿಸೈನರ್ ಬ್ಲೌಸ್ನ ನಾವು ಹೆಂಗೆ ಹೊಲಿಬೇಕು, ಈ ಥರ ಬ್ಲೌಸ್ ಕೊಟ್ರೆ ಕಸ್ಟಮರು ಹೆಂಗೆ ಹೊಲಿಬೇಕು, ಎಷ್ಟು ಚೆನ್ನಾಗಿ ಹೊಲಿಬೇಕು, ಆಮೇಲೆ ಆದಷ್ಟು ಲಘುನೂ ಹೊಲಿಬೋದು ಅನ್ನೋದನ್ನು ನಾನು ನಿಮಗೆ ಅದ್ರೊಳಗೆ ತೋರ್ಸೇನ್ರಿ. 2 ಟಕ್ಸ್ ಬ್ಲೌಸ್ ಹೊಲಿಯೋದನ್ನು ತೋರ್ಸೇನಿ. ಆಮೇಲೆ ನೀವು ಯಾರ್ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ನೋಡಿಬಿಡ್ರಿ, ಭಾಳ ಚಂದ ಐತಿ. ಹೊಲಿಯೋದ್ರೊಳಗೆ ಜೊತೆಗೆ ನಾ ಟಿಪ್ಸ್ನು ಹೇಳೇನ್ರಿ ಬ್ಲೌಸ್ ಹೊಲಿಯೋದು. ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಹೋಗಿ ನೋಡಿ ಬರ್ರಿ. ಆ ಬ್ಲೌಸ್ದು ಟಿಪ್ಸ್ಗಳನ್ನು ನಿಮ್ಗೆ ಹೇಳ್ತೀನಿ. ಅದ್ರಾಗ ನಾ ಏನು ಮಾಡೇನಿ ಅಂದ್ರೆ ಬೋಟ್ ನೆಕ್ ಇಟ್ಟೇನ್ರಿ. ನೋಡ್ರಿ, ಇವಾಗ ಇದು ನೆಕ್ ಟೈಪ್ ಆತ್ರಿ. ನಾನು 2 ಟಕ್ಸ್ನು ಇಟ್ಟು ಅದಕ್ಕೆ ಬೋಟ್ ನೆಕ್ ಇಟ್ಟು ಹೊಲ್ದೇನಿ. ನಿಮಗೆ ಗೊತ್ತಾಗಲ್ಲ ಅಂದ್ರೆ ಅದು ವಿಡಿಯೋ ನೋಡಿ ಬರ್ರಿ, ನಿಮಗೆ ಗೊತ್ತಾಗ್ತೈತಿ ಬ್ಲೌಸ್ ಹೆಂಗೆ ನಾ ಸ್ಟಿಚ್ ಮಾಡೀನಿ ಅಂಥೇಳಿ. ಭಾಳ ಚಂದ ಬಂದೈತಿ. ಕಮ್ಯುನಿಟಿ ಪೋಸ್ಟ್ದಾಗೂ ಹಾಕಿದ್ದೆ ಆ ಬ್ಲೌಸ್ ಹೊಲ್ದಿದ್ನ. ನೆಕ್ಸ್ಟ್ ನೋಡ್ರಿ, ಈಗ ಟಕ್ಸ್ ಬ್ಲೌಸ್ ಒಳಗೆ 3 ಟಕ್ಸ್ ಬ್ಲೌಸ್ ಬರ್ತೈತ್ರಿ. 3 ಟಕ್ಸ್ ಬ್ಲೌಸು ವಿದೌಟ್ ಬೆಲ್ಟ್. ಈ ಥರ ಇಲ್ಲೊಂದು ಟಕ್ಸ್ ಇಡೋದ್ರಿ. ವಿದೌಟ್ ಬೆಲ್ಟ್ ಬರ್ತೈತ್ರಿ. ಆಮೇಲೆ 3 ಟಕ್ಸ್ ಬ್ಲೌಸು ವಿತ್ ಬೆಲ್ಟ್ ಮಾಡ್ಬೋದ್ರಿ. ಇದನ್ನ ಫ್ರಂಟ್ ಹುಕ್ಸು ಮಾಡ್ಬೋದ್ರಿ, ಬ್ಯಾಕ್ ಹುಕ್ಸು ಮಾಡ್ಬೋದ್ರಿ. ಎಲ್ಲ ಬ್ಲೌಸಸ್ಸು ಐತ್ರಿ. ಇವಾಗ ನೋಡ್ರಿ 4 ಟಕ್ಸ್ ಬ್ಲೌಸು ವಿದೌಟ್ ಬೆಲ್ಟ್ ಇಲ್ದನ 4 ಟಕ್ಸ್ ಬ್ಲೌಸ್ ಮಾಡ್ಬೋದ್ರಿ. ಇದೇನು ಮೇನ್ ಟಕ್ಸ್ ಇರ್ತೈತಲ್ರಿ, ಸ್ವಲ್ಪ ಉದ್ದ ಬರ್ತೈತ್ರಿ. ಸ್ವಲ್ಪ ಉದ್ದ ಟಕ್ಸ್ ಬರ್ತೈತ್ರಿ. ಅಂದ್ರೆ ಕ್ರಾಸ್ ಪಟ್ಟಿ ಕೆಳಗಡೆ ನಾವು ಹಚ್ಚಿರಲ್ಲಲ್ರಿ, ಉದ್ದ ಟಕ್ಸ್ ಬರ್ತೈತ್ರಿ ಇದು. ನೆಕ್ಸ್ಟ್ ನೋಡ್ರಿ, ಈಗ 4 ಟಕ್ಸು ವಿತ್ ಬೆಲ್ಟ್ ಬ್ಲೌಸು ಫ್ರಂಟ್ ಹುಕ್ಸು ಇಡ್ಬೋದ್ರಿ, ಬ್ಯಾಕ್ ಹುಕ್ಸು ಇಡ್ಬೋದು. ಬಟ್ ಫ್ರಂಟ್ ಹುಕ್ಸು 4 ಟಕ್ಸ್ ಬ್ಲೌಸು ವಿತ್ ಬೆಲ್ಟ್ ಭಾಳ ಫೇಮಸ್ ಬ್ಲೌಸ್ ನೋಡ್ರಿ. ಇದು ಆಲ್ಮೋಸ್ಟ್ 90% ಜನ ನಿಮಗೆ ಗೊತ್ತಿರ್ಬೋದು. ಟೇಲರ್ಸ್ಗೂ ಆಯ್ತು, ನನ್ನ ಕಡೆನೂ ಆಯ್ತು, ಜಾಸ್ತಿ ಜನ 4 ಟಕ್ಸ್ ಬ್ಲೌಸ್ನ ಪ್ರಿಫರ್ ಮಾಡ್ತಾರೆ. ಜಾಸ್ತಿ ಜನ 4 ಟಕ್ಸ್ ಬ್ಲೌಸ್ನ ಹೊಲಿದು ಕೊಡ್ರಿ ಅಂತಾರೆ. ಅದು ಎಲ್ಲರಿಗೆ ಎಲ್ಲ ಸೈಜಸ್ಗೂ ಕಂಫರ್ಟೇಬಲ್ ಬ್ಲೌಸ್ ಐತೆ ನೋಡ್ರಿ. 28 ಇಂದ ಹಿಡಿದು 44, 48 ಸೈಜ್ ತನಕನೂ ಕಂಫರ್ಟೇಬಲ್ ಬ್ಲೌಸ್ ಐತಿ. 4 ಟಕ್ಸ್ ಬ್ಲೌಸು 90% ಬ್ಲೌಸ್ನ 4 ಟಕ್ಸ್ ಬ್ಲೌಸ್ ಹೊಲಿಸ್ಕೋತಾರೆ ಎಲ್ಲರೂ. ಅದಾದಮೇಲೆ ಭಾಳ ಚೇಂಜಸ್ ಬೇಕಾದವರು ಕಟೋರಿ ಬ್ಲೌಸು, ಪ್ರಿನ್ಸಸ್ ಕಟ್ ಬ್ಲೌಸು, ಅದೇ ಇದ್ರೊಳಗನ ನೆಕ್ಗಳನ್ನು ಚೇಂಜ್ ಮಾಡ್ತಾರೆ. ಬಟ್ ನೆಕ್ ಟೈಪ್ ಚೇಂಜ್ ಮಾಡಿದ್ರು 4 ಟಕ್ಸ್ ಬ್ಲೌಸ್ ಬೇಕನ್ನೋರ 90-95% ಜನ ಅದಾರ. ಇದು ಭಾಳ ಫೇಮಸ್ ಐತಿ ಬ್ಲೌಸು. ಅದಕ್ಕೆ ಕಲಿಸೋರು ಫಸ್ಟ್ 4 ಟಕ್ಸ್ ಬ್ಲೌಸ್ನ ಕಲಿಸ್ತಾರೆ. ಕ್ಲಾಸಸ್ ಒಳಗೂ ಆಯ್ತು, ಫಸ್ಟ್ ನೀವು 4 ಟಕ್ಸ್ ಬ್ಲೌಸ್ ಕಲೀರಿ, ಪರ್ಫೆಕ್ಟ್ ಹೊಲಿಯೋದನ್ನು ಕಲೀರಿ, ನೀವು ಗೆದ್ದಂಗೆ ಟೇಲರಿಂಗ್ದಾಗ ಅನ್ನೋದು. ಅದಕ್ಕೆ 4 ಟಕ್ಸ್ ಬ್ಲೌಸ್ ಹೊಲಿಯೋದನ್ನ ಕಲಿಸ್ತಾರೆ. ನೆಕ್ಸ್ಟ್ ನೋಡ್ರಿ, ಇವಾಗ ನಾನು ನಿಮ್ಗೆ ಹೇಳತ್ತೀನಿ ಟೈಪ್ಸ್ ಆಫ್ ಬ್ಲೌಸ್ ಒಳಗೆ ಕಟೋರಿ ಬ್ಲೌಸ್ ಏನೈತಲ್ರಿ, ಕಟೋರಿ ಬ್ಲೌಸ್ ಒಳಗೆ ಸಬ್ ಟೈಪ್ಸ್ ಯಾವ್ಯಾವ ಅದಾವ ಅಂತ ನಿಮಗೆ ಹೇಳತ್ತೇನೆ ರೀ. ಅದ್ರೊಳಗೆ ಸಿಂಗಲ್ ಕಟೋರಿ ಅಂತ ಬರ್ತೈತ್ರಿ, ಡಬಲ್ ಕಟೋರಿ ಅಂತ ಬರ್ತೈತ್ರಿ. ಸಿಂಗಲ್ ಕಟೋರಿ ಅಂದರೆ ಈ ಥರ ಕಟೋರಿ ಶೇಪ್ ಬರ್ತೈತೆ ನೋಡ್ರಿ. ಇದ್ರೊಳಗೆ ಒಂದೇ ಟಕ್ಸ್ ಹಿಡಿತೇವ್ರಿ. ಇದಕ್ಕೆ ಬೆಲ್ಟ್ ಅಟ್ಯಾಚೇ ಇರ್ತೈತ್ರಿ. ಕಟೋರಿ ಬ್ಲೌಸ್ ಒಳಗೆ ಈ ಥರ ಬೆಲ್ಟ್, ಕ್ರಾಸ್ ಬೆಲ್ಟ್ ಇರ್ತೈತ್ರಿ. ಇದಕ್ಕೆ ಒಂದೇ ಟಕ್ಸ್ ಬರ್ತೈತ್ರಿ ಸಿಂಗಲ್ ಕಟೋರಿ ಬ್ಲೌಸ್. ಡಬಲ್ ಕಟೋರಿ ಬ್ಲೌಸ್ ಒಳಗೆ ಏನಂದ್ರಿ, ಇದು ಇಲ್ಲಿ ಕಟ್ ಆಕೈತ್ರಿ. ಕಟ್ಟಾಗಿ ಮತ್ತು ಶೇಪ್ ತೊಗೋತೇವ್ರಿ. ಇದ್ರೊಳಗೆ ಇದು ಡಬಲ್ ಕಟೋರಿ, ಇದು 1 ಕಟೋರಿ, ಇದು 2 ಅಂತ ಬರ್ತೈತ್ರಿ. ಅದಕ್ಕಿದು ಡಬಲ್ ಕಟೋರಿ ಬ್ಲೌಸ್ ಅಂತ ಬರ್ತೈತ್ರಿ. ಇದಕ್ಕೂ ಕಾಮನ್ಲಿ ಇದಕ್ಕೆ ಹೆಂಗೆ ಅಟ್ಯಾಚ್ ಮಾಡ್ತೇವ್ರಿ ಸಿಂಗಲ್ ಕಟೋರಿ ಬ್ಲೌಸಿಗೆ, ಹಂಗೆ ಇದಕ್ಕೂ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದ್ರಿ. ಸಿಂಗಲ್ ಕಟೋರಿ ಬ್ಲೌಸು, ಡಬಲ್ ಕಟೋರಿ ಬ್ಲೌಸು, ಈ ಥರ ಬ್ಲೌಸಸ್ಗಳನ್ನು ಉಟ್ಕೊಳ್ಳೋರು ಅದಾರ್ರಿ. ಈ ಥರ ಬೇಕಂತ ಹೇಳಿಬಿಟ್ಟು ನಮ್ಮ ಕಡೆ ಬ್ಲೌಸಸ್ಗಳನ್ನು ಹೊಲಿಸ್ಕೊತಾರ್ರಿ. ಕಟೋರಿ ಬ್ಲೌಸ್ ಒಳಗೆ ಈ ಥರನೂ ಬ್ಲೌಸಸ್ಸು ಬೇಕಂತಾರ. ಅದಾದಮೇಲೆ ಬರ್ತೈತ್ರಿ ಪ್ರಿನ್ಸಸ್ ಕಟ್ ಬ್ಲೌಸ್ ರೀ. ಭಾಳ ಈಗ ಇದು ಬ್ಲೌಸ್ ಏನೈತಲ್ರಿ, ಪ್ರಿನ್ಸಸ್ ಕಟ್ ಬ್ಲೌಸು ಭಾಳ ಚಂದ ಬರ್ತೈತ್ರಿ ಫಿಟ್ಟಿಂಗ್. ಈಗೆಲ್ಲ ಆಲ್ಮೋಸ್ಟ್ ಇದನ್ನು ಹೊಲಿಸ್ಕೋತಾರ. ಬ್ಲೌಸ್ನ ಪ್ರಿನ್ಸಸ್ ಕಟ್ ಹೊಲಿದ್ ಬಿಡ್ರಿ, ಶೇಪ್ ಇಡ್ರಿ, ಬೋಟ್ ನೆಕ್ ಇಡ್ರಿ, ಈ ಥರ ಹೇಳ್ತಾರ. ಇದೆಲ್ಲ ನೆಕ್ ಟೈಪ್ ಆಕ್ಕವ. ಆದರೆ ಪ್ರಿನ್ಸಸ್ ಕಟ್ ಬ್ಲೌಸು ವಿತ್ ಮುಂದೆ ನಾವು ಉಕ್ಸು ಮಾಡ್ಬೋದು, ಇಲ್ಲ ಬ್ಯಾಕ್ ಉಕ್ಸು ಮಾಡ್ಬೋದು. ಪ್ರಿನ್ಸಸ್ ಕಟ್ ಬ್ಲೌಸ್ ಒಳಗನ ಮತ್ತು ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋನು ಪ್ರಿನ್ಸಸ್ ಕಟ್ ಮಾಡ್ಬೋದು. ಅಂದ್ರೆ ಮ್ಯಾಗ ಅಷ್ಟ ಪ್ರಿನ್ಸಸ್ ಕಟ್ ತೊಗೊಂಡು ಕೆಳಗಡೆ ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡ್ಬೋದು. ಹಿಂಗೂ ಹೊಲಿಸ್ಕೋತಾರ್ರಿ, ಹಿಂಗೆ ಯಾರು ಹೊಲಿಸ್ಕೋತಾರ ಅಂದ್ರೆ ನಮ್ಗೆ ಕ್ರಾಸ್ ಬೆಲ್ಟ್ ಬೇಕು. 40+ ಯಾರು ತರಲ್ರಿ ಸೈಜು, 40 ಮ್ಯಾಗ ಸೈಜ್ ಯಾರ್ಯಾರು ಇರ್ತೈತಿ ಅವ್ರು ಸ್ವಲ್ಪ ಈ ಥರನ ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಹೊಲಿಸ್ಕೋಬೇಕಂತ ಆಸೆ ಇದ್ದವರು ಈ ಥರ ಬೆಲ್ಟ್ ಹಚ್ಕೊಂಡ್ಬಿಟ್ಟು ಹೊಲಿಸ್ಕೋತಾರ. ಆಮೇಲೆ ಸ್ವಲ್ಪ ಸಣ್ಣ ಸೈಜ್ ಇದ್ದವರು 28 to 30 ಸೈಜ್ ಹಿಂಗೆಲ್ಲ ಇದ್ದವರು ಈ ಥರ ಪ್ರಿನ್ಸಸ್ ಕಟ್ ಬ್ಲೌಸು ಏನು ಬೆಲ್ಟ್ ಇರೋದಿಲ್ಲ, ನಾರ್ಮಲಿ ಈ ಥರ ಹೊಲಿಸ್ಕೋತಾರ. ಚಲೋ ಬರ್ತೈತ್ರಿ. ಇದು ಫಿಟ್ಟಿಂಗ್ ಭಾಳ ಚಲೋ ಬರ್ತೈತಿ ಬ್ಲೌಸು. ಪ್ರಿನ್ಸಸ್ ಕಟ್ ಬ್ಲೌಸು ಫೇಮಸ್ ಆಗೈತ್ರಿ ಇವಾಗೆಲ್ಲ.
ಟ್ರೆಂಡಿ ಆಗೈತಿ, ಅದಕ್ಕೆ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಕಲ್ಕೋಬೇಕಾಕೈತಿ. ಆಮೇಲೆ ನೋಡ್ರಿ, ಈಗ ನಾನು ನಿಮಗೆ ಹೇಳಿದ್ದೆ ನೆಕ್ ಟೈಪ್ ಅಂದ್ರೆ ನಾನು ಎಲ್ಲ ಪೂರ್ತಿ ಎಕ್ಸ್ಪ್ಲನೇಷನ್ ಮಾಡಲ್ಲ. ಇವಾಗ ನೆಕ್ ಟೈಪ್ ಏನೈತೆ ಅಂದ್ರೆ ಪ್ರಿನ್ಸಸ್ ಕಟ್ ಬ್ಲೌಸ್ ಒಳಗೆ ನಿಮ್ಗೆ ಹಂಗೆ ತೋರ್ಸಾತೇನೆ ರೀ ಎಕ್ಸಾಂಪಲ್. ಇದ್ರದ್ದು ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ನಿಮಗೆ ಐಡಿಯಾ ಬರ್ತೈತ್ರಿ. ಈಗ ನೋಡ್ರಿ, ಬೋಟ್ ನೆಕ್ ಬ್ಲೌಸ್, ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಬೋಟ್ ನೆಕ್ ಅಂದ್ರೆ ಈ ಥರ ಫ್ರಂಟ್ ಬೋಟ್ ನೆಕ್ ಬರ್ತೈತ್ರಿ, ಬ್ಯಾಕ್ ಈ ಥರ ಡಿಸೈನ್ ಇರ್ತೀವಿ. ಇದಕ್ಕೆ ಏನೈತಲ್ರಿ, ಫ್ರಂಟ್ ಏನು ಉಕ್ಸ್ ಬರಲ್ಲ, ಚಂದ ಕಾಣಂಗಿಲ್ಲ ರೀ, ಅದಕ್ಕೆ ಬ್ಯಾಕ್ ಉಕ್ಸ ಇಟ್ಟಿರ್ತೀವಿ. ಇದು ಒಂದು ಟೈಪ್ ಆಕೈತೆ ನೋಡ್ರಿ, ಪ್ರಿನ್ಸಸ್ ಕಟ್ ಒಳಗೆ ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ಒಳಗೆ ಫಾರ್ ಎಕ್ಸಾಂಪಲ್ ಕಾಲರ್ ನೆಕ್ಕು ಅಂತ ಈ ಥರ ಮೇಲ್ಗಡೆ ಕಾಲರ್ ಬಂತಂದ್ರೆ ಇದು ನೆಕ್ ಟೈಪ್ ಆಗ್ತೈತಿ. ಈ ಥರ ಬ್ಲೌಸಸ್ಸು ಈಗ ಟ್ರೆಂಡಿ ಆಗೈತ್ರಿ, ಈ ಬ್ಲೌಸಸ್ನು ಕಲ್ಕೋಬೇಕಾಕೈತಿ. ಅದಕ್ಕೆ ನಿಮಗೆ ತೋರಿಸಿದ್ರಿ. ಇವಾಗ ನೋಡ್ರಿ, ಇವಾಗ ಮೋಸ್ಟ್ ಫ್ಯಾನ್ಸಿ ಬ್ಲೌಸ್ ಅಂದ್ರೆ ಸಬ್ಬೆಸಾಚಿ ಬ್ಲೌಸು. ಸಬ್ಬೆಸಾಚಿ ಬ್ಲೌಸ್ ಒಳಗೆ ಏನು ನಮಗೆ ಇಂಪಾರ್ಟೆಂಟ್ ಅಂದರೆ ಇದ್ರ ನೆಕ್ ಬಂದುಬಿಡ್ತು. ನೆಕ್ ಐತನ್ರಿ ಲೆಂತು 8 ಬರ್ತೈತ್ರಿ, 8 ಇಂಚ್ ಇರ್ತೈತ್ರಿ. ಇದು 8 ಇಂಚ್ ಮ್ಯಾಗ ಇರ್ತೈತ್ರಿ. ಅಂದ್ರೆ ನಾರ್ಮಲಿ ನಾವು ಈ ಥರ ಬ್ಲೌಸಸ್ ಹೊಲಿಯುವಾಗ 7 ಇಂಚು 7.5 ಇಂಚ್ ಲಾಸ್ಟ್ ಮಾಡಿರ್ತೀವಿ ರೀ ಫ್ರಂಟ್ ನೆಕ್. ಬಟ್ ಇದು 8 ಇಂಚ್ ಇರ್ತೈತ್ರಿ. ಆಮೇಲೆ ಇಲ್ಲೇನ್ರ ನಮಗೆ ಡೀಪ್ ಅನ್ನಿಸ್ತಂದ್ರೆ ಸ್ಕಿನ್ ಕಲರಿಂದ ಸ್ವಲ್ಪ ನೆಟ್ಟು ಬಟ್ಟೆ ಅಟ್ಯಾಚ್ ಮಾಡ್ತಾರ್ರಿ. ಅಂದ್ರೆ ಇದು ನೆಕ್ ಶೇಪ್ ಚಂದ ಬರ್ಬೇಕಂದ್ರೆ ಅಷ್ಟು ಲೆಂತ್ ಇರಬೇಕಾಕೈತ್ರಿ. ಅದಾದಮೇಲೆ ಸಬ್ಬೆಸಾಚಿ ಬ್ಲೌಸ್ ಒಳಗೆ ಇವಾಗೆಲ್ಲ ಮೊದಲೆಲ್ಲ ಈ ಥರ ಶೇಪ್ ಬರ್ತೈತ್ರಿ. ಯಾವಾಗಲೂ ಸಬ್ಬೆಸಾಚಿ ಬ್ಲೌಸ್ ಇದೇ ಥರ ಶೇಪ್ ಬರೋದ್ರಿ. ಆಮೇಲೆ ಈ ಥರ ಇದಕ್ಕೆ ಕಟ್ ಇರ್ತೈತ್ರಿ, ಈ ಥರ ಕಟ್ ಬರ್ತೈತೆ ನೋಡ್ರಿ. ಇದೇನೈತಲ್ರಿ, ಇದು ನಮ್ಗೆ ಇಲ್ಲಿ ಕಪ್ಸ್ ಅಟ್ಯಾಚ್ ಮಾಡಬೇಕಾಕೈತ್ರಿ. ಸಬ್ಬೆಸಾಚಿ ಬ್ಲೌಸ್ ಒಳಗೆ ಈ ಥರ ನಾವು ಕಪ್ಸ್ ಅಟ್ಯಾಚ್ ಮಾಡ್ಬೇಕ್ರಿ. ಆಮೇಲೆ ಇದು ಬೆಲ್ಟ್ನ ವಿತ್ ಬೆಲ್ಟ್ ಈ ಥರ ಇರ್ತೈತ್ರಿ. ಇವಾಗೆಲ್ಲ ಹೆಂಗೆ ಬಂದೈತಂದ್ರೆ ಸಬ್ಬೆಸಾಚಿ ಬ್ಲೌಸು ಈ ಥರನೂ ಕಟ್ಟಿಂಗ್ ಬಂದೈತ್ರಿ. ಹೆಂಗಂದ್ರೆ ಈ ಥರ ನೋಡ್ರಿ, ಈ ಥರ ನಾವು ಶೇಪ್ ಬರ್ತೈತ್ರಿ. ಇಲ್ಲೇನೈತಲ್ರಿ, ಇದೆಲ್ಲ ಕ್ರಾಸ್ ಪೆಟ್ಟಿರಿ. ಅಯ್ಯೋ ಇದೇನು ಕೆಳಗಡೆ ಅಷ್ಟು ಬರ್ತೈತಿ ಕ್ರಾಸ್ ಬೆಲ್ಟು, ಮೇಲ್ಗಡೆ ಅನ್ನೋ ಥರ ಹಂಗೆ ಅನ್ಕೋಬೇಡ್ರಿ. ಈಗೆಲ್ಲ ಇದು ಕಟ್ಟಿಂಗ್ ಬಂದೈತ್ರಿ. ಇಲ್ಲಿಂದ ಹಿಡಿದು ಇದೆಲ್ಲ ಪೂರ್ತಿ ಇದು ಕ್ರಾಸ್ ಬೆಲ್ಟ್ ರೀ. ಇದೇನೈತಲ್ರಿ ಮಿಡಲ್ ಪಾಯಿಂಟು, ಚೆಸ್ಟ್ದು ಅಪೆಕ್ಸ್ ಪಾಯಿಂಟ್ ಇರ್ತೈತಲ್ರಿ, ಇದು ಏನೈತಲ್ರಿ ಇದಷ್ಟು ಇಲ್ಲಿ ಕಪ್ಸ್ ಅಟ್ಯಾಚ್ ಮಾಡಿಬಿಟ್ಟು ಬೇಕಾದ್ರೆ ನಾವು ಒಂದೇ ಟಕ್ಸ್ ಹಿಡಿದ್ಬಿಟ್ಟು ಕಪ್ಸ್ ಅಟ್ಯಾಚ್ ಮಾಡ್ಬೋದು. ಅದು ಬಿಟ್ಟರೆ ಇಲ್ಲಿ ನೋಡ್ರಿ ಈ ಥರ ಶೇಪ್ನ ಮಾಡಿಬಿಟ್ಟು ಕಪ್ಸ್ನು ಅಟ್ಯಾಚ್ ಮಾಡ್ಬೋದು. ಬಟ್ ಇದು ನಮಗೆ ಸಬ್ಬೆಸಾಚಿ ಬ್ಲೌಸ್ ಅಂತಾರೆ. ಇದ್ರೊಳಗೆ ಸಬ್ಬೆಸಾಚಿ ಬ್ಲೌಸ್ ಒಳಗೆ ಈ ಥರನೂ ನಾವು ಕಟ್ಟಿಂಗ್ ಮಾಡಬಹುದು, ಈ ಥರನೂ ನಾವು ಕಟ್ಟಿಂಗ್ ಮಾಡ್ಬೋದು. ಇವೆಲ್ಲ ಕಟ್ಟಿಂಗ್ ಡಿಫ್ರೆಂಟ್ ಇರ್ತಾವೆ. ಆಮೇಲೆ ಸಬ್ಬೆಸಾಚಿ ಬ್ಲೌಸ್ ಒಳಗೆ ಬ್ಯಾಕ್ ನೆಕ್ಕು ನಾರ್ಮಲಿ ಈ ಥರ ರೌಂಡು ಇಡ್ಬೋದು. ಬ್ಯಾಕ್ ನೆಕ್ ಒಂದೇ ಟಕ್ಸ್ ಬರ್ತೈತಿ. ಬೇರೆ ಬೇರೆ ಡಿಸೈನ್ನು ನಾವು ಶೇಪ್ ಮಾಡ್ಕೊತ ಹೋಗ್ಬೋದು. ನಿಮಗೆ ಅರ್ಥ ಆಗಲಿ ಅಂತ ಝೂಮ್ ಮಾಡಿ ತೋರ್ಸತ್ತೀನಿ ರೀ. ಯಾರು ಈ ಥರ ತೋರಿಸಿಲ್ಲ, ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ನೋಡ್ರಿ, ಈ ಥರ ನೀವು ಬ್ಲೌಸಸ್ಗಳನ್ನು ಕಲಿಬೇಕು. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲೌಸ್ ಕಲಿಬೇಕು. ಆಮೇಲೆ ಡಿಫ್ರೆಂಟ್ ನೆಕ್ಕಿನ ಬ್ಲೌಸಸ್ಗಳನ್ನು ಕಲಿಬೇಕು ಅಂದ್ರೆ ನೀವೇನು ಮಾಡ್ಬೇಕ್ರಿ, ನಮ್ಮ ಚಾನಲ್ನ ನೀವು ಫಾಲೋ ಮಾಡ್ಕೊತ ಹೋಗ್ರಿ. ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಇವನ್ನೆಲ್ಲ ನಿಮಗೆ ಮೊದಲು ಈ ಥರ ತೋರಿಸಿ ನೀವು ಇವನ್ನೆಲ್ಲ ಬರೆದಿಟ್ಕೋರಿ. ನೀವು ಸ್ಕ್ರೀನ್ಶಾಟ್ ಹೊಡೆದು ನೀವು ಇದನ್ನೆಲ್ಲ ಡ್ರಾ ಮಾಡಿಟ್ಕೊಂಡ್ರೆ ನಿಮಗೆ ಗೊತ್ತಾಗ್ತೈತ್ರಿ ಯಾವ ಬ್ಲೌಸ್ ನಾ ಕಲಿತೆ, ಮುಂದೆ ನಾ ಯಾವ ಬ್ಲೌಸ್ ಕಲಿಬೇಕು ಅನ್ನೋದು ನಿಮಗೆ ಗೊತ್ತಾಗ್ತೈತ್ರಿ. ಅದನ್ನು ನಾನು ನಿಮಗೆ ನನ್ನ ಚಾನಲ್ದಾಗ ತೋರ್ಸತ್ತೇನೆ ರೀ. ನೆಕ್ಸ್ಟ್ ನಾನು ನಿಮಗೆ ಕಲಿಸ್ಕೊತನೂ ಹೋಗ್ತೀನಿ. ಅದಕ್ಕೆ ನೀವೇನು ಮಾಡ್ಬೇಕ್ರಿ, ಇವೆಲ್ಲ ಟೈಪ್ಸ್ಗಳನ್ನು, ಇವೆಲ್ಲ ಸಬ್ ಟೈಪ್ಸ್ಗಳನ್ನು ನೀವು ತಲೆಯಾಗಿಟ್ಕೋರಿ ಅಥವಾ ಬರೆದಿಟ್ಕೋರಿ ಅಥವಾ ಡ್ರಾ ಮಾಡಿಟ್ಕೋರಿ. ನಾನು ನಿಮ್ಗೆ ಮುಂದೆ ಹೇಳ್ಕೊತ ಹೋಗ್ತೇನೆ ರೀ ನನ್ನ ಚಾನಲ್ದಾಗ. ಅದಕ್ಕೆ ನೀವೇನು ಮಾಡ್ಬೇಕ್ರಿ, ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಾಗ ಒಂದು ಬೆಲ್ ಐಕಾನ್ ಐತ್ರಿ, ಪ್ರೆಸ್ ಮಾಡಿರಿ. ನೆಕ್ಸ್ಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ. ಆಮೇಲೆ ಇನ್ನಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ. ಶೇರ್ ಮಾಡಿದರೆ ಏನಾಗ್ತೈತ್ರಿ, ಇವೆಲ್ಲ ಇನ್ಫಾರ್ಮೇಷನ್ನು ಅವರಿಗೆ ಗೊತ್ತಾಗ್ತೈತ್ರಿ. ಬ್ಲೌಸಸ್ಸು ಕಲಿಯೋರು ಇರ್ತಾರಲ್ರಿ, ಅವರಿಗೆ ಶೇರ್ ಮಾಡಿದ್ರೆ ಗೊತ್ತಾಗ್ತೈತಿ. ಕಲೀಲಿಲ್ಲ ಅವರಿಗೆ ಶೇರ್ ಮಾಡಿರಿ, ಯಾಕಂದ್ರೆ ಮುಂದೆ ಇದನ್ನು ನೋಡಿಬಿಟ್ಟು ನಾವು ಕಲಿತೀವಿ ಅನ್ನೋರು ಇರ್ತಾರ್ರಿ. ಅದಕ್ಕೆ ಹೇಳತ್ತಿದ್ರಿ ನೋಡಿರಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ನಿಮಗೆ ಇಂಥವ ಇಂಪಾರ್ಟೆಂಟು ಆಮೇಲೆ ಯೂಸ್ಫುಲ್ ವಿಡಿಯೋ ನಿಮಗೆ ತೋರಿಸ್ಕೊತ ಹೋಗ್ತೀನಿ. ಬ್ಲೌಸ್ ಕಟ್ಟಿಂಗ್ನು ತೋರಿಸ್ಕೊತ ಹೋಗ್ತೀನಿ, ಸ್ಟಿಚಿಂಗು ತೋರಿಸ್ಕೊತ ಹೋಗ್ತೀನಿ. ಅದಕ್ಕೆ ನೀವೇನು ಮಾಡ್ಬೇಕ್ರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.